ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ ಒಂದು ತಿಂಗಳ ಹಿಂದೆ ರಾಹುಲ್ ಗಾಂಧಿ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಕಾಮೆಂಟ್ ಮಾಡಿದ್ರು. ಕಾರಣ ಏನು? ಹಿಂಡನ್ಬರ್ಗ್ ಮತ್ತೆ ಭಾರತದ ಸ್ಟಾಕ್ ಮಾರ್ಕೆಟ್ ಅನ್ನು ಅಲುಗಾಡಿಸೋದಕ್ಕೆ ಒಂದು ಪ್ರಯತ್ನ ಮಾಡಿತ್ತು. ನಮ್ಮ ಸೆಬಿ ಚೀಫ್ ಮೇಲೆಯೇ ಗಂಭೀರ ಆರೋಪವನ್ನು ಮಾಡಿತ್ತು. ಹೀಗಾಗ್ತಿದ್ದ ಹಾಗೆ ರಾಹುಲ್ ಗಾಂಧಿ ಒಂದು ವಿಡಿಯೋ ಮಾಡಿ ಹೊರಗೆ ಬಿಟ್ಟಿದ್ರು. ಅದರಲ್ಲಿ ಅವ್ರು ಏನು ಹೇಳಿದ್ರು? ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಬಹಳ ರಿಸ್ಕ್ ಇದೆ, ನೀವು ಯೋಚನೆ ಮಾಡಿ ದುಡ್ಡನ್ನು ಹೂಡಿಕೆ ಮಾಡಿ, ನಿಮ್ಮ ಹಣ ಕಳೆದು ಹೋಗ್ಬಿಡುತ್ತೆ, ನೀವು ಕಷ್ಟಪಟ್ಟು ದುಡಿದಂಥ ಹಣವನ್ನು ಕಳೆದುಕೊಳ್ತೀರಿ. ಹೀಗಂತ ಭಾರತದ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಿತ್ರರೇ, ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಮಾತನ್ನು ಕೇಳಿ ಯಾರಾದರೂ ಸ್ಟಾಕ್ ಮಾರ್ಕೆಟಲ್ಲಿ ಹಣವನ್ನು ವಾಪಸ್ ಪಡೆದಿದ್ದೇ ಆದರೆ ಅವರೆಲ್ಲರೂ ಕೂಡ ತುಂಬಲಾರದ ನಷ್ಟವನ್ನು ಅನುಭವಿಸಿರ್ತಾರೆ. ರಾಹುಲ್ ಗಾಂಧಿ ಈ ಸ್ಟೇಟ್ಮೆಂಟ್ ಕೊಟ್ಟಂತಹ ಒಂದೇ ತಿಂಗಳಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಕಮಾಲ್ ನಡೆದು ಹೋಗ್ಬಿಟ್ಟಿದೆ. ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಕೇವಲ 90 ನಿಮಿಷದ ಅವಧಿಯಲ್ಲಿ 5,14,000 ಕೋಟಿಯಷ್ಟು ಲಾಭ ಆಗಿದೆ. ಅಷ್ಟು ಹಣ ಜನರ ಕೈಗೆ ಸಿಕ್ಕಿದೆ. ರಾಹುಲ್ ಗಾಂಧಿ ಶೇರ್ ಮಾರ್ಕೆಟ್ ವಿಚಾರದಲ್ಲಿ ಕಳೆದ ಕೆಲ ವರ್ಷಗಳಿಂದ ಏನೇನು ದಾಳಿ ಮಾಡ್ತಾ ಇದ್ದಾರೋ, ಅವರು HAL ಮೇಲೆ ಪ್ರಹಾರ ಮಾಡಿದ್ರು, LIC ಮೇಲೆ ಪ್ರಹಾರ ಮಾಡಿದ್ರು, ಆ ಎಲ್ಲ ಷೇರುಗಳು ಕೂಡ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದ್ದಾವೆ. ರಾಹುಲ್ ಗಾಂಧಿ ಮಾತು ಕೇಳಿದವರು ಈಗ ಭಿಕ್ಷಾಪಾತ್ರೆ ಹಿಡಿಬೇಕಾಗಿ ಬಂದಿದೆ. ಯಾರೆಲ್ಲ ರಾಹುಲ್ ಗಾಂಧಿಯ ಮಾತನ್ನು ಕೇಳಿ ತನ್ನ ಶೇರನ್ನು ಮಾರಾಟ ಮಾಡಿದಾರೋ ಅವರೆಲ್ಲರಿಗೂ ಕೂಡ ಬಹಳಷ್ಟು ನಷ್ಟ ಆಗಿದೆ. ನರೇಂದ್ರ ಮೋದಿ ಏನು ಮಾಡಿದ್ರು? 10 ವರ್ಷದಲ್ಲಿ ಏನು ಕೊಟ್ಟರು? ಹೀಗೆಲ್ಲ ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಅಂಥವರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದಷ್ಟು ಸಾಕ್ಷಿಗಳನ್ನು ಕೊಡ್ತೀನಿ. ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ನರೇಂದ್ರ ಮೋದಿಯ ಸಾಧನೆ ಏನು, ಡಿಜಿಟಲ್ ಇಂಡಿಯಾ ಅಂತ ಕೆಲವರು ಲೇವಡಿ ಮಾಡ್ತಾ ಇದ್ರಲ್ಲ, ಅವರೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದಷ್ಟು ಸಾಕ್ಷಿ ಸಮೇತ ಉತ್ತರ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ಗೊತ್ತಾ ಮಿತ್ರರೇ, ನನ್ನ ಉದ್ದೇಶ ಇಷ್ಟೇ. ಮೋದಿಯನ್ನು ಹೊಗಳಬೇಕು, ಮೋದಿಯನ್ನು ದೊಡ್ಡ ಕೆಲಸ ಮಾಡಿಬಿಟ್ಟಿದ್ದಾರೆ ಅದನ್ನು ಹೇಳಬೇಕು ಅಂತಲ್ಲ, ಜನರನ್ನು ಎಜುಕೇಟ್ ಮಾಡಬೇಕು. ಜನರಿಗೆ ಯಾವುದು ಸತ್ಯ, ಯಾವುದು ಸುಳ್ಳು, ಯಾವುದು ರಾಜಕೀಯ, ಯಾವುದು ಲಾಭದಾಯಕ, ಇದೆಲ್ಲದನ್ನು ಬಿಡಿಸಿ ತಿಳಿಸ್ಬೇಕು. ಯಾಕೆಂತಂದರೆ ಈ ಹಣ ಗಳಿಸುವ ವಿಚಾರದಲ್ಲೂ ಕೂಡ, ಅಂದರೆ ಶೇರ್ ಮಾರ್ಕೆಟ್ನಲ್ಲೂ ಕೂಡ ರಾಜಕೀಯ ಬಂದಿದ್ದೆ ಆದರೆ ಜನರು ಕನ್ಫ್ಯೂಸ್ ಆಗ್ತಾರೆ. ಶೇರ್ ಮಾರ್ಕೆಟ್ ನಡೆಯುವಂಥದ್ದೇನು? ಸೆಂಟಿಮೆಂಟ್ ಮೇಲೆ. ನೀವು ಈ ರೀತಿಯಾಗಿ ಜನರ ಮನಸ್ಸನ್ನು ಆಚೆ ಈಚೆ ಮಾಡ್ತಾ ಇದ್ದರೆ ಹೂಡಿಕೆ ಮಾಡಬೇಕಾದವರು ಕೂಡ ಯೋಚನೆ ಮಾಡ್ತಾರೆ, ಹೂಡಿಕೆ ಮಾಡಿದವರು ವಾಪಸ್ ತೆಗೆದುಕೊಳ್ತಾರೆ. ನಷ್ಟ ಆಗೋದು ಯಾರಿಗೆ? ಜನರಿಗೆ. ವಾಸ್ತವವಾಗಿ ಭಾರತದ ಶೇರ್ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ? ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರು ತಂದಂತಹ ಬದಲಾವಣೆಗಳೇನು? ಶೇರ್ ಮಾರ್ಕೆಟ್ ಎಷ್ಟು ಸ್ಟೇಬಲ್ ಆಗಿದೆ, ಎಷ್ಟು ಲಾಭ ಸಿಗ್ತಾ ಇದೆ? ರಾಹುಲ್ ಗಾಂಧಿ ಹೇಳ್ತಾ ಇರುವಂಥದ್ದು ಸತ್ಯ ಇದೆಯಾ? ರಾಹುಲ್ ಗಾಂಧಿ ಶೇರ್ ಮಾರ್ಕೆಟ್ ಬಗ್ಗೆ ಮಾತನಾಡ್ತಿದ್ದಂತೆ ಶೇರ್ ಮಾರ್ಕೆಟ್ ಬೂಮ್ ಆಗೋದು ಯಾಕೆ? ಇದೆಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರ್ತಿದ್ದಂತೆ ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ರು. ಮಹಿಳೆಯರಿಗೆಲ್ಲ 2,000 ರೂಪಾಯಿ ಸಿಕ್ತು, ಬಸ್ಸಲ್ಲಿ ಉಚಿತ ಸಿಕ್ತು, ಹೀಗೆ ಜನರಿಗೆ ಅನೇಕ ರೀತಿಯಲ್ಲಿ ಲಾಭ ಆಯಿತು. ಜನ ಎಲ್ಲ ಏನು ಮಾತನಾಡಿದ್ರು? ಎಂತಹ ಸರ್ಕಾರ ಅಂದ್ರಿ, ನಮಗೆಲ್ಲ ಹಣ ಕೊಟ್ಟಿದ್ದಾರೆ ಅಂತ ಅದನ್ನು ಹೊಗಳಿದ್ರು. ನಮ್ಮ ಜನನೇ ಹೀಗೆ ನೇರವಾಗಿ ಕೈಗೆ ದುಡ್ಡು ಸಿಕ್ಕಿದ್ರೆ ಅಂತಹ ನಾಯಕರನ್ನು ಹೊಗಳ್ತಾರೆ. ಯಾರು ಅದಕ್ಕೆ ಕಾರಣರಾಗಿರ್ತಾರೋ ಅವರ ಬೆನ್ನು ತಟ್ತಾರೆ, ಅವರಿಗೆ ಬೆಂಬಲಿಸ್ತಾರೆ. ಆದರೆ ನಿಮಗೆ ಇಂಡೈರೆಕ್ಟ್ ಆಗಿ ಎಷ್ಟೇ ಹಣ ಸಿಕ್ಕರು, ಎಷ್ಟೇ ಲಾಭ ಆಗಿದ್ರೂ ಕೂಡ, ನಮ್ಮ ಜೀವನ ಸುಧಾರಣೆ ಆಗಿದ್ರೂ ಕೂಡ ಆ ಸಂದರ್ಭದಲ್ಲಿ ನಾಯಕರನ್ನು ಹೊಗಳೋದಕ್ಕೆ ಹೋಗೋದಿಲ್ಲ. ನಮ್ಮ ಕೈಗೆ ನೇರವಾಗಿ ಹಣ ಯಾರು ಕೊಡ್ತಾರೋ ಅವರಿಗೆ ನಮಗೆ ತುಂಬ ಚೆಂದ ಕಾಣ್ತಾರೆ. ನೇರವಾಗಿ 1 ರೂಪಾಯಿ ಕೊಟ್ಟವನನ್ನು ನಾವು ಹೊಗಳ್ತೀವಿ. ಅದೇ ಇಂಡೈರೆಕ್ಟಾಗಿ ನಮಗೆ 1,000 ರೂಪಾಯಿ ಲಾಭ ಆಗಿದ್ರೂ ಕೂಡ ಅವರನ್ನು ಹೊಗಳೋದಕ್ಕೆ ಹೋಗೋದಿಲ್ಲ. ಈಗ ಮೋದಿ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಯಾಕೆ ಗೊತ್ತಾ? ಈ ಸ್ಟಾಕ್ ಮಾರ್ಕೆಟ್ನ ಬಗ್ಗೆ ಇವತ್ತೊಂದಷ್ಟು ದಾಖಲೆ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಸೆಪ್ಟೆಂಬರ್ 12ನೇ ತಾರೀಕು ಭಾರತದ ಷೇರು ಮಾರುಕಟ್ಟೆಯಲ್ಲಿ ಊಹಿಸಲು ಅಸಾಧ್ಯವಾದಂಥ ಲಾಭ ಆಯಿತು. ಯಾರ್ಯಾರು ಹೂಡಿಕೆ ಮಾಡಿದಾರೋ ಅವರಿಗೆ ಬಂಪರ್ ಲಾಭ ಆಯಿತು. ಅದು ಹೇಗೆ ಕೇಳಿದ್ರೆ, ಸೆಪ್ಟೆಂಬರ್ 12ನೇ ತಾರೀಕು ಭಾರತದ ಸೆನ್ಸೆಕ್ಸ್ನಲ್ಲಿ 1,439 ಪಾಯಿಂಟ್ ಹೆಚ್ಚಳ ಆಗಿ ಭಾರತದ ಸೆನ್ಸೆಕ್ಸ್ 82,963 ಪಾಯಿಂಟನ್ನು ತಲುಪಿತು. ಅದೇ ರೀತಿಯಾಗಿ ನಿಫ್ಟಿ 470 ಅಂಕಗಳು ಹೆಚ್ಚಾಗಿ 25,339 ಅಂಕವನ್ನು ತಲುಪಿತು. ಸೆಪ್ಟೆಂಬರ್ 12ನೇ ತಾರೀಕು 1 ಗಂಟೆ 45 ನಿಮಿಷ ಮಧ್ಯಾಹ್ನ ಮಾರ್ಕೆಟ್ ಆರಂಭ ಆಯಿತು. 3 ಗಂಟೆ 15 ನಿಮಿಷಕ್ಕೆ ಮಾರ್ಕೆಟ್ ಕ್ಲೋಸ್ ಆಯಿತು. ಈ 90 ನಿಮಿಷದ ಅವಧಿಯಲ್ಲಿ ಹೂಡಿಕೆದಾರರು ಬರೋಬ್ಬರಿ 5,14,000 ಕೋಟಿಯಷ್ಟು ಲಾಭ ಮಾಡಿಕೊಂಡ್ರು. ಕೇವಲ 90 ನಿಮಿಷ ಅಷ್ಟೇ. ಸೆಪ್ಟೆಂಬರ್ 11ನೇ ತಾರೀಕು ಬಾಂಬೆ ಸ್ಟಾಕ್ ಮಾರ್ಕೆಟ್ 461 ಲಕ್ಷ ಕೋಟಿ ಇತ್ತು. ಅದೇ ಸೆಪ್ಟೆಂಬರ್ 12ನೇ ತಾರೀಕು 465,90,000 ಕೋಟಿಗೆ ಏರಿಕೆ ಆಯಿತು. ಅಷ್ಟರ ಮಟ್ಟಿಗೆ ಭಾರತದ ಸ್ಟಾಕ್ ಮಾರ್ಕೆಟ್ ಬೂಮ್ ಆಯಿತು. ಇದೊಂದು ಉದಾಹರಣೆ ಅಷ್ಟೇ. ಇದೇ ಕಾರಣಕ್ಕೆ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಮಾಹಿತಿ ನೀಡೋದು ಹೊರಟಿದ್ದು ನಾನು. ಮೋದಿ ಕಾಲದಲ್ಲಿ ಶೇರ್ ಮಾರ್ಕೆಟ್ ಏರ್ತಾ ಇಲ್ಲ, ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. 2019ರಲ್ಲಿ ಭಾರತದ ಸ್ಟಾಕ್ ಟ್ರೇಡಿಂಗ್ ಅಕೌಂಟ್ ಇದ್ದಿದ್ದು ಕೇವಲ 4 ಕೋಟಿ ಮಾತ್ರ. ಅಂದರೆ 4 ಕೋಟಿ ಮಂದಿ ಸ್ಟಾಕ್ ಟ್ರೇಡಿಂಗ್ ಅಕೌಂಟನ್ನು ಹೊಂದಿದ್ರು. ಅದೇ 2024ಕ್ಕೆ ಈ ಸಂಖ್ಯೆ 14 ಕೋಟಿ ಅಕೌಂಟ್ಗೆ ಏರಿಕೆ ಆಗಿದೆ. ಅಂದರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡುವಂಥವರ ಸಂಖ್ಯೆ 14 ಕೋಟಿಗೆ ಏರಿಕೆ ಆಗಿದೆ. ಕೇವಲ 5 ವರ್ಷದಲ್ಲಿ ಹೊಸದಾಗಿ 10 ಕೋಟಿ ಜನ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ, ಅಲ್ಲಿ ಹೂಡಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಏಕೆ ಮಿತ್ರರೇ, ಕಳೆದ 5 ತಿಂಗಳಿನಲ್ಲಿ ಭಾರತದಲ್ಲಿ 1 ಕೋಟಿ ಅಕೌಂಟ್ ಹೆಚ್ಚಳ ಆಗಿದೆ.
ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರ ಸಂಖ್ಯೆ 1 ಕೋಟಿ ಹೆಚ್ಚಳ ಆಗಿದೆ. ಇನ್ನೂ ಒಂದು ಉತ್ತಮ ಉದಾಹರಣೆ ಕೊಡ್ತೀನಿ ನಿಮಗೆ. 2014ರಲ್ಲಿ ಅಂದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಭಾರತದ ಸೆನ್ಸೆಕ್ಸ್ ಅಂಕ ಇದ್ದಿದ್ದು 25,000. ಆದರೆ ಈಗ ಅಂದರೆ 2024ರಲ್ಲಿ ಭಾರತದ ಸೆನ್ಸೆಕ್ಸ್ 83,000 ಅಂಕವನ್ನು ತಲುಪಿದೆ. 3 ಪಟ್ಟು ಜಾಸ್ತಿಯಾಗಿ ಹೋಗಿದೆ. ಕೆಲ ಸರ್ಕಾರಿ ಕಂಟ್ರೋಲ್ನಲ್ಲಿರುವಂತಹ ಪಬ್ಲಿಕ್ ಕಂಪನಿಗಳು 200% ಇಂದ ಹಿಡಿದು 1400% ರಿಟರ್ನ್ ಕೊಡ್ತಾ ಇದೆ. ಕಳೆದ 10 ವರ್ಷದಲ್ಲಿ ಇದಾಗಿದೆ. ಅಂದರೆ ನೀವು ₹1 ಹೂಡಿಕೆ ಮಾಡಿದರೆ ಅದು ₹200 ಆಗಿರುತ್ತೆ. ಕೆಲ ಕಂಪನಿಗಳಲ್ಲಿ ಅದೇ ₹1 ₹1,400 ಆಗಿದೆ. SIP ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ಜನ ಹೂಡಿಕೆ ಮಾಡ್ತಾ ಇದ್ದಾರೆ. ಅದಕ್ಕೂ ಒಂದಷ್ಟು ಅಂಕಿಅಂಶ ಕೊಡ್ತೀನಿ. 2014ರಲ್ಲಿ ಭಾರತದ ಮ್ಯೂಚುವಲ್ ಫಂಡ್ನ ಇನ್ವೆಸ್ಟ್ಮೆಂಟ್ ಪ್ರಮಾಣ 10 ಲಕ್ಷ ಕೋಟಿ ಇತ್ತು. ಅಂದರೆ ಜನ ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡಿದ್ದು 10 ಲಕ್ಷ ಕೋಟಿಯಷ್ಟಿತ್ತು. ಅದೇ 2024ರಲ್ಲಿ 66 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಇವತ್ತು ಜನ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ FD ಮಾಡ್ತಾ ಇಲ್ಲ, ಬದಲಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಕೆಲ ಮ್ಯೂಚುವಲ್ ಫಂಡ್ಗಳು ವರ್ಷಕ್ಕೆ 15%, 20%, 25%, ಕೆಲ ಬ್ಯಾಂಕ್ನ ಮ್ಯೂಚುವಲ್ ಫಂಡ್ಗಳೇ 40%ವರೆಗೂ ರಿಟರ್ನ್ಸ್ ಕೊಡ್ತಾ ಇದ್ದಾವೆ. ನೀವು ಬ್ಯಾಂಕಲ್ಲಿ FD ಮಾಡಿದರೆ 6%, 7% ಬಡ್ಡಿ ಸಿಗುತ್ತೆ. ಅದೇ ನಿಮಗೆ ಮ್ಯೂಚುವಲ್ ಫಂಡ್ನಲ್ಲಿ ಹಾಕಿದ್ರೆ 30%, 40% ರಿಟರ್ನ್ ಸಿಕ್ಬಿಟ್ರೆ ಈ ವರ್ಷ 10 ಲಕ್ಷ ಇಟ್ಟಿರ್ತೀರಿ, ಮುಂದಿನ ವರ್ಷ ಅದು 14 ಲಕ್ಷ ಆಗಿರುತ್ತೆ. ಅದ್ರ ಮುಂದಿನ ವರ್ಷವೇ ಅದು ಡಬಲ್ ಆಗಿ ಹೋಗುತ್ತೆ. ಆ ರೀತಿಯ ಪರಿಸ್ಥಿತಿ ಇದೆ. ಅಂದರೆ 2-3 ವರ್ಷಕ್ಕೆ ನಿಮ್ಮ ಹಣ ಡಬಲ್ ಆಗುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಭಾರತದ ಷೇರು ಮಾರುಕಟ್ಟೆ ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. ಹಾಗಂತ ಮಿತ್ರರೇ ಇದು ಸ್ಟೇಬಲ್ ಆಗೇ ಇರುತ್ತೆ, ಇದು ಕಂಟಿನ್ಯೂ ಆಗುತ್ತೆ ಅಂತೇನಿಲ್ಲ. ಆದರೆ ಕಳೆದ 8 ವರ್ಷದಲ್ಲಿ ಭಾರತದ ಷೇರು ಮಾರುಕಟ್ಟೆ ತುಂಬ ಸ್ಟೇಬಲ್ ಆಗಿದೆ. ಹಣ ಲಾಸ್ ಆಯ್ತಪ್ಪ ಅಂತಿಲ್ಲ. ಕೊರೋನಾ ಕಾಲದಲ್ಲಿ ಸ್ವಲ್ಪ ಆಚೆ ಈಚೆ ಆಯಿತು, ಇಡೀ ವಿಶ್ವದಲ್ಲೇ ಆಗಿದೆ, ಇನ್ನು ಭಾರತದಲ್ಲಿ ಆಗದೇ ಇರುತ್ತಾ? ಆದರೂ ಕೂಡ ಗಂಭೀರ ಸ್ವರೂಪದ ನಷ್ಟ ಆಗಲಿಲ್ಲ. ಅದಾಗ್ತಿದ್ದ ಹಾಗೆ ಭಾರತದ ಷೇರು ಮಾರುಕಟ್ಟೆ ಚೇತರಿಕೆಯನ್ನು ಕಂಡಿದೆ. 1986ರಲ್ಲಿ ಭಾರತದ ಸೆನ್ಸೆಕ್ಸ್ ಆರಂಭ ಆಗಿದ್ದು, 1990ರ ವೇಳೆಗೆ ಭಾರತದ ಸೆನ್ಸೆಕ್ಸ್ ಅಂಕ 1000ವನ್ನು ತಲುಪಿತ್ತು. ಅದೇ ಮಿತ್ರರೇ 2006ರ ವೇಳೆಗೆ ಇದು 10,000ವನ್ನು ತಲುಪಿತು. ಅಂದರೆ 1,000 ಅಂಕದಿಂದ 10,000 ಅಂಕವನ್ನು ತಲುಪೋದಕ್ಕೆ 16 ವರ್ಷ ಬೇಕಾಯಿತು. 10,000 ಅಂಕವನ್ನು ಹೊಂದಿದ್ದಂತಹ ಸೆನ್ಸೆಕ್ಸ್ 20,000 ಅಂಕವನ್ನು ತಲುಪೋದಕ್ಕೆ 8 ವರ್ಷ ಬೇಕಾಯಿತು. ಅಂದರೆ 2014ರಲ್ಲಿ ಭಾರತದ ಸೆನ್ಸೆಕ್ಸ್ 20,000ವನ್ನು ಕ್ರಾಸ್ ಮಾಡಿತು. ಆದರೆ ಮಿತ್ರರೇ ಈಗ ಆ ಸೆನ್ಸೆಕ್ಸ್ 83,000ವನ್ನು ತಲುಪಿದೆ. ಒಂದಲ್ಲ ಎರಡಲ್ಲ 3 ಪಟ್ಟು ಜಾಸ್ತಿ ಆಗಿದೆ. ನರೇಂದ್ರ ಮೋದಿ ಅವರ ಕಾಲದಲ್ಲಿ ಏನಾಗಿದೆ, ಈ ದೇಶದ ಆರ್ಥಿಕ ಅಭಿವೃದ್ಧಿ ಹೇಗಾಗಿದೆ, ಹೀಗೆಲ್ಲ ಕೆಲವರು ಪ್ರಶ್ನೆ ಮಾಡ್ತಾ ಇರ್ತಾರಲ್ಲ, ಅವರಿಗಿದು ಉತ್ತರ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ, ಸ್ವಲ್ಪ ರಿಸ್ಕ್ ತೆಗೆದುಕೊಂಡ್ರೆ ನೀವು ಕೂಡ ಕೋಟ್ಯಾಧಿಪತಿ ಆಗಬಹುದು. 10 ವರ್ಷದ ಹಿಂದೆ ಕೆಲ ಕಂಪನಿಗಳಲ್ಲಿ ನೀವು 1 ಲಕ್ಷ ಹೂಡಿಕೆ ಮಾಡಿದರೆ ಈಗ ಅದು ಕೋಟಿಯಾಗಿದೆ. ಯಾಕೆಂದರೆ ಕೆಲ ಸರ್ಕಾರಿ ಕಂಪನಿಗಳಲ್ಲೇ ಆ ಪರಿಸ್ಥಿತಿ ಇದೆ. ಅದನ್ನು ಮುಂದೆ ಉದಾಹರಣೆ ಕೊಡ್ತೀನಿ. ಯಾವ್ಯಾವ ಕಂಪನಿಗಳಲ್ಲಿ ನೀವು ಹೂಡಿಕೆ ಮಾಡಿದರೆ ಎಷ್ಟು ಹಣ ಸಿಗ್ತಾ ಇತ್ತು, ರಾಹುಲ್ ಗಾಂಧಿ ಎಷ್ಟು ಜನರ ದಿಕ್ಕು ತಪ್ಪಿಸಿದ್ದಾರೆ, ಇದನ್ನು ಕೂಡ ನಿಮ್ಗೆ ಹೇಳ್ತೀನಿ. 2014ರ ವೇಳೆಗೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ 15% ರಿಟರ್ನ್ ಸಿಕ್ಕಿದ್ರೆ ಅಂಥವ್ರನ್ನ ರಾಜ ಅಂತ ಕರೀತಿದ್ರು. ನೀನೇನು ಬಿಡಪ್ಪ ಶೇರ್ ಮಾರ್ಕೆಟಲ್ಲಿ 15% ರಿಟರ್ನ್ ತೆಗೆದುಕೊಂಡು ನೀನೇ ಕಿಂಗ್ ಅಂತಿದ್ರು. ಆದರೆ ಈಗ ಮಿತ್ರರೇ ಕೆಲ ಕಂಪನಿಗಳಲ್ಲಿ 100%, 200% ಎಲ್ಲ ರಿಟರ್ನ್ ಸಿಗ್ತಾ ಇದೆ. ಆದರೂ ಕೂಡ ನಮ್ಮ ಜನರಿಗೆ ತೃಪ್ತಿ ಇಲ್ಲ. ಇನ್ನೊಂದು ಕಂಪ್ನಿಲಿ 600% ರಿಟರ್ನ್ ಸಿಗ್ತೀರಿ ಒಂದೇ ವರ್ಷದಲ್ಲಿ, ಹೀಗೆ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಂದರೆ ಊಹಿಸಲು ಸಾಧ್ಯವಾಗಿ ಷೇರು ಮಾರುಕಟ್ಟೆ ಏರುಗತಿಯನ್ನು ಕಾಣ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ? ನರೇಂದ್ರ ಮೋದಿ ಏನು ಕಮಾಲ್ ಮಾಡಿದ್ರು? ನರೇಂದ್ರ ಮೋದಿ ಅನೇಕ ರೀತಿಯಲ್ಲಿ ಷೇರು ಮಾರುಕಟ್ಟೆ ಏರಿಕೆಗೆ ಕಾರಣರಾಗಿದ್ದಾರೆ. ಆದರೆ ಫೈನಾನ್ಸ್ ಸೆಕ್ಟರ್ನಲ್ಲಿ ದೊಡ್ಡದಾಗಿ ರಿಸರ್ಚ್ ಮಾಡುವಂಥ ಕಂಪನಿ ಅಂತಂದರೆ ಅದು JP ಮಾರ್ಗನ್. ಈ ಕಂಪನಿಯ ರಿಸರ್ಚ್ಗೆ ಬಹಳ ಬೆಲೆ ಇದೆ. ಅವರು ಈ ಭಾರತದ ಷೇರು ಮಾರುಕಟ್ಟೆಯ ಬಗ್ಗೆ ಒಂದು ರಿಸರ್ಚ್ ಮಾಡಿದ್ದಾರೆ. ಯಾಕೋಸ್ಕರವಾಗಿ ಭಾರತದ ಷೇರು ಮಾರುಕಟ್ಟೆ ಈ ರೀತಿಯಾಗಿ ಏರ್ತಾ ಇದೆ, ಇದಕ್ಕೇನು ಕಾರಣ? ಸರ್ಕಾರದ ಯಾವುದಾದ್ರೂ ಯೋಜನೆಗಳ ಕಾರಣ ಆಗಿದೆಯಾ? ಸರ್ಕಾರದ ನೀತಿ ನಿರ್ಧಾರಗಳು ಇದ್ರ ಮೇಲೆ ಪರಿಣಾಮ ಬೀರಿದೆಯಾ? ಇದರ ಬಗ್ಗೆ ಅವರೊಂದು ರಿಸರ್ಚ್ ಮಾಡಿದ್ದಾರೆ. ಆ JP ಮಾರ್ಗನ್ ರಿಸರ್ಚ್ನ ಪ್ರಕಾರ ಭಾರತದಲ್ಲಿ ಆದಂಥ ಡಿಜಿಟಲೈಸೇಷನ್ ಏನಿದೆ, ಈ ಕಾರಣದಿಂದಾಗಿಯೇ ಷೇರು ಮಾರುಕಟ್ಟೆ ಈ ಪರಿಯಾಗಿ ಏರ್ತಾ ಇದೆ. ಜನ ಹೂಡಿಕೆ ಮಾಡೋದಕ್ಕೆ ಇದು ಒಂದು ಮುಖ್ಯ ಕಾರಣ. ಅದು ಹೇಗೆ ಅಂತ ಕೇಳಬಹುದು. ಬ್ಯಾಂಕಿಂಗ್ ಸೆಕ್ಟರ್ನಲ್ಲಿ ಆದಂತಹ ಸರಳೀಕರಣ. ಮಿತ್ರರೇ, ಈ ಹಿಂದೆ ಏನಾಗ್ತಾ ಇತ್ತು, ನೀವು ಒಂದು ಸ್ವಲ್ಪ FD ಮಾಡಬೇಕು ಅಂತಂದರೂ ಬ್ಯಾಂಕ್ ಹೋಗಬೇಕಾಗಿತ್ತು, ಅಥವಾ ಎಲ್ಲೋ ಹೂಡಿಕೆ ಮಾಡಬೇಕು ಅಂತಂದರೆ ಇನ್ನೆಲ್ಲೋ ಹೋಗಬೇಕಾಗಿತ್ತು. ನೀವು ಅಷ್ಟು ಈಸಿಯಾಗಿ ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಒಂದೊಂದು ದಿನವೇ ಕಳೆದು ಹೋಗ್ತಾ ಇತ್ತು. ಆದರೆ ಇವತ್ತೇನಾಗ್ತಾ ಇದೆ, ನೀವು ಮೆಟ್ರೋದಲ್ಲಿ ಹೋಗ್ತಿರ್ತೀರಿ, ನಿಮ್ಮ ಕೈಲಿರುವಂತಹ ಮೊಬೈಲ್ನಲ್ಲೇ ಶೇರನ್ನು ಖರೀದಿ ಮಾಡಬಹುದು, ಮಾರಾಟ ಮಾಡಬಹುದು, ಇನ್ನೆಲ್ಲೋ FD ಮಾಡಬಹುದು, ಇನ್ಯಾವುದೋ SIPಗೆ ಹಾಕಬಹುದು. ಎಲ್ಲವೂ ಕೂಡ ಈಸಿ. ಜನ ಅದಕ್ಕಾಗಿ ಟೈಮ್ ವೇಸ್ಟ್ ಮಾಡಬೇಕಾಗೇ ಇಲ್ಲ. ಯಾವ ಶೇರ್ ಏರ್ತಾ ಇದೆ, ಯಾವ ಶೇರ್ ಇಳಿತಾ ಇದೆ, ಎಲ್ಲವೂ ಕೂಡ ಕ್ಷಣಕ್ಕೂ ನಿಮಗೆ ಮಾಹಿತಿ ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಏನು? ಡಿಜಿಟಲೈಸೇಷನ್. ಈ ಹಿಂದೆ ನರೇಂದ್ರ ಮೋದಿ ಬಂದಂತಹ ಸಂದರ್ಭದಲ್ಲಿ ಡಿಜಿಟಲ್ ಇಂಡಿಯಾ ಅಂತ ಘೋಷಣೆ ಮಾಡಿದ್ರು. ನಾವು ಸಂಪೂರ್ಣವಾಗಿ ಭಾರತವನ್ನು ಡಿಜಿಟಲೈಸೇಷನ್ ಮಾಡ್ತೀವಿ ಅಂತ. ಆಗ ಕಾಂಗ್ರೆಸ್ನ ನಾಯಕರು ಟೀಕೆ ಮಾಡಿದರು. ಆನ್ಲೈನ್ ಟ್ರಾನ್ಸಾಕ್ಷನ್ ಬಗ್ಗೆ P. ಚಿದಂಬರಂ ಟೀಕೆ ಮಾಡಿದರು. ನಿಮಗೆಲ್ಲ ಗೊತ್ತು, ಅದನ್ನೇ ನಾನು ಹೇಳಬೇಕಾಗಿಲ್ಲ. ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆದಂಥವರು
ಭಾರತದ ಡಿಜಿಟಲ್ ಇಂಡಿಯಾ ಬಗ್ಗೆ ಟೀಕೆ ಮಾಡಿದರು. ನೀವೆಲ್ಲೋ ಮೂಲೆಯಲ್ಲಿ ಹೋಗ್ಬಿಟ್ಟು ₹5 ಸೊಪ್ಪು ತೆಗೆದುಕೊಳ್ತೀರಿ, ಆ ಸೊಪ್ಪಿಗೆ ನೀವು ಡಿಜಿಟಲ್ ಪೇಮೆಂಟ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಇಂಟರ್ನೆಟ್ ಸಿಗುತ್ತಾ? ಅಲ್ಲಿ ಜನರಿಗೆ ಆ ಜ್ಞಾನ ಇರುತ್ತಾ? ಹೀಗೆಲ್ಲ ಪ್ರಶ್ನೆ ಮಾಡಿದರು. ಲೋಕಸಭೆಯಲ್ಲಿ ಪಿ ಚಿದಂಬರಂ ಈ ಪ್ರಶ್ನೆಯನ್ನು ಎತ್ತಿದ್ರು. ಆದರೆ ನರೇಂದ್ರ ಮೋದಿ ಅವರು ಕೆಲವೇ ವರ್ಷದಲ್ಲಿ ಅದನ್ನು ಸಾಧಿಸಿ ತೋರಿಸಿದ್ದಾರೆ. ಇವತ್ತು ಗಾಡಿಯಲ್ಲಿ ಸೊಪ್ಪು, ತರಕಾರಿ, ಈರುಳ್ಳಿ, ಟೊಮೊಟೊ ಮಾರುವವನು ಕೂಡ QR ಕೋಡನ್ನು ಇಟ್ಕೊಂಡಿರ್ತಾನೆ. ಚಿಲ್ಲರೆ ಇಲ್ವಾ, ಫೋನ್ಪೇ ಮಾಡಿ ಅಂತಾರೆ. ಯಾರೂ ಕೂಡ ಇವತ್ತು ಚಿಲ್ಲರೆ ಇಟ್ಕೊಂಡು ಹೋಗೋದಿಲ್ಲ. ಒಂದು ಫೋನ್ ಕೈಲಿದ್ದರೆ ಸಾಕು, ಎಲ್ಲಿ ಬೇಕಾದರೂ ಹೋಗಿ ನೀವು ಫೋನ್ಪೇ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಬಹುದು. ಹೀಗೆ ಜನ ಕೂಡ ಅದನ್ನು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ. ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಡಿಜಿಟಲೈಸೇಷನ್ ಆಗಿದೆ. ಈ ಕಾರಣದಿಂದಾಗಿಯೇ ಜನರಿಗೆ ಅರಿವು ಮೂಡ್ತಾ ಇದೆ. ಹೂಡಿಕೆ ಮಾಡೋದು ಹೇಗೆ, SIP ಮಾಡೋದು ಹೇಗೆ, ಮ್ಯೂಚುವಲ್ ಫಂಡ್ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು, ಏನೆಲ್ಲ ರಿಸ್ಕ್ ಇರುತ್ತೆ, ಇದ್ರ ಬಗ್ಗೆ ಜ್ಞಾನ ಹೆಚ್ಚಾಗ್ತಾ ಇದೆ. ಇದಕ್ಕೆ ಉತ್ತಮ ಉದಾಹರಣೆ ಏನು ಕೇಳಿದ್ರೆ, ನಾನು ಆಗಲೇ ಹೇಳಿದೆ, 2019ರಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಅಕೌಂಟ್ ಇದ್ದು ಕೇವಲ 4 ಕೋಟಿ ಮಾತ್ರ. ಈಗ ಅದು 14 ಕೋಟಿ ಅಕೌಂಟ್ಗಳಾಗಿದ್ದಾವೆ. ಅಂದರೆ ಜನ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ಗೆ ಮುಂದಾಗ್ತಾ ಇದ್ದಾರೆ. ಮಿತ್ರರೇ, ಇದಿಷ್ಟೇ ಹೇಳಿದ್ರೆ ಸಾಲದು. ಈ ರಾಹುಲ್ ಗಾಂಧಿ ಹೇಗೆ ಜನರನ್ನು ದಾರಿ ತಪ್ಪಿಸಿದ್ದಾರೆ ಅಂತ ನಿಮಗೆ ಸಣ್ಣದಾಗಿ ಹೇಳ್ತೀನಿ. ಇತ್ತೀಚೆಗೆ ಹಿಂಡನ್ಬರ್ಗ್ ವರದಿ ಬಂದಂಥ ಸಂದರ್ಭದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಎಚ್ಚರ ಅಂತ ಹೇಳಿದ್ರು. ಅವ್ರು ಹೇಳಿದಂತಹ ಒಂದೇ ತಿಂಗಳಿನಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ವಿಪರೀತ ಏರಿಕೆ ಆಯಿತು. ಇನ್ನೊಂದು ಉದಾಹರಣೆ ಕೊಡ್ತೀನಿ. ರಾಹುಲ್ ಗಾಂಧಿ HAL ಬಗ್ಗೆ ಮಾತನಾಡಿದರು. ಮೋದಿ HALನೆಲ್ಲ ಖಾಸಗೀಕರಣ ಮಾಡಿಬಿಡ್ತಾರೆ, HAL ಮುಳುಗಿ ಹೋಗ್ಬಿಡುತ್ತೆ, ಬರ್ಬಾತಾಗುತ್ತೆ ಅಂತ ರಾಹುಲ್ ಗಾಂಧಿ ದೊಡ್ಡದಾಗಿ ಪ್ರತಿಭಟನೆ ಮಾಡಿದರು. ಅದ್ರ ಬಗ್ಗೆ ದೊಡ್ಡ ಪ್ರಚಾರವನ್ನೇ ಮಾಡಿಬಿಟ್ಟಿದ್ರು. ಪ್ರಚಾರ ಅಲ್ಲ, ಅದು ಅಪಪ್ರಚಾರ. ಯಾಕೆ ಗೊತ್ತಾ? 2018ರಲ್ಲಿ ಅಂದರೆ ರಾಹುಲ್ ಗಾಂಧಿ HAL ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ HALನ ಶೇರ್ನ ಬೆಲೆ ₹557 ಇತ್ತು. ಈಗ HALನ ಶೇರ್ನ ಬೆಲೆ ಅಂದರೆ ಇವತ್ತು ₹4,641 ಇದೆ. ಮಿತ್ರರೇ, ಊಹೆ ಮಾಡಿ, ಅವತ್ತು ರಾಹುಲ್ ಗಾಂಧಿ ಮಾತನ್ನು ಕೇಳಿ ಯಾರಾದರೂ HAL ಶೇರನ್ನು ಮಾರಾಟ ಮಾಡಿದರೆ ಅಥವಾ ಕೊಳ್ಳಬೇಕು ಅಂತ ಯೋಚನೆ ಮಾಡಿದವರು ಖರೀದಿ ಮಾಡದೆ ಬಿಟ್ಟಿದ್ರೆ ಎಷ್ಟು ನಷ್ಟ ಆಗಿದೆ ಅಂತ. 2018ರಲ್ಲಿ ₹557 ಒಂದು ಶೇರ್ ಇಟ್ಕೊಂಡವನು ಇವತ್ತು ಅದನ್ನು ಮಾರಿದ್ರೆ ₹4,641 ಬರುತ್ತೆ. ಅಂದರೆ ನಿಮ್ಮ ದುಡ್ಡು 8 ಪಟ್ಟು ಜಾಸ್ತಿ ಆಗಿದೆ HALನ ಶೇರ್ನ ದರ. ಆ ಮಟ್ಟಿಗೆ HALನ ಶೇರ್ ಅಭಿವೃದ್ಧಿ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣ? ನರೇಂದ್ರ ಮೋದಿ ಸರ್ಕಾರ ಕಾರಣ. ಇದನ್ನು ನೇರವಾಗಿ ಹೇಳ್ಬೋದು, ಇದರಲ್ಲಿ ಮುಚ್ಚುಮರೆ ಏನಿಲ್ಲ. ಅದೇ ರೀತಿಯಾಗಿ ಮಿತ್ರರೇ, ರಾಹುಲ್ ಗಾಂಧಿ LIC ಬಗ್ಗೆ ಅಟ್ಯಾಕ್ ಮಾಡಿದ್ರು. LIC ಅದಾನಿ ಕಂಪನಿಗಳಲ್ಲೆಲ್ಲ ಹೂಡಿಕೆ ಮಾಡಿಬಿಟ್ಟಿದೆ, ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆ, ಜನರ ದುಡ್ಡು ಮುಳುಗೋಯ್ತು. ಹೀಗೆಲ್ಲ ರಾಹುಲ್ ಗಾಂಧಿ ಲೋಕಸಭೆಯಲ್ಲೇ ಮಾತನಾಡಿದ್ರು, ಪ್ರತಿಭಟನೆ ಮಾಡಿದ್ರು. LICಯಲ್ಲಿ ಹೂಡಿಕೆ ಮಾಡಿದ್ದೆಲ್ಲೋದು ಕೂಡ ಮುಳುಗೋಯ್ತು ಅಂತ. ಆದರೆ ಆಗಿದ್ದೇನು ಗೊತ್ತಾ? 2022ರಲ್ಲಿ ಅಂದರೆ ರಾಹುಲ್ ಗಾಂಧಿ ಮಾತನಾಡೋದಕ್ಕೂ ಮುಂಚೆ LIC ಶೇರಿನ ದರ ₹826 ಇತ್ತು. ಈಗ ಅದೇ LICಯ ಶೇರ್ನ ಮೊತ್ತ ₹1033 ಆಗಿದೆ. ಎಷ್ಟು ಏರಿಕೆ ಆಗಿದೆ ಯೋಚನೆ ಮಾಡಿ. ಹಾಗೆ ಇನ್ನೊಂದು ಮಸ್ಗಾಂವ್ ಡಾಕ್ ಯಾರ್ಡ್ ಅನ್ನುವಂಥ ಕಂಪನಿ. ಇದು ನಮ್ಮ ಡಿಫೆನ್ಸ್ ಸೆಕ್ಟರ್ಗೆ ಹಡಗನ್ನು ನಿರ್ಮಾಣ ಮಾಡುವಂಥ ಒಂದು ಕಂಪನಿ. 2020ರಲ್ಲಿ ಈ ಮಸ್ಗಾಂವ್ ಡಾಕ್ ಯಾರ್ಡ್ ಕಂಪನಿಯ ಶೇರಿನ ಮೊತ್ತ ಕೇವಲ ₹168 ಇತ್ತು. ಎಷ್ಟು? ₹168. ಈಗ ಅದೇ ಶೇರಿನ ಮೊತ್ತ ₹4,308 ಆಗಿದೆ. ಊಹೆ ಮಾಡೋದಕ್ಕಾದರೂ ಸಾಧ್ಯ ಇದೆಯಾ? 2020ರಲ್ಲಿ ನೀವು ₹168 ಹೂಡಿಕೆ ಮಾಡಿದರೆ, ಅಂದರೆ ಆ ಶೇರನ್ನು ಕೊಂಡಿದ್ರೆ, ಈಗ ಆ ಶೇರಿನ ಮೊತ್ತ ₹4,308 ಆಗಿದೆ. ಹಾಗೆ BEL ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಏನಿದೆ, ಇದು 2014ರಲ್ಲಿ ₹14 ಶೇರನ್ನು ಹೊಂದಿತ್ತು. ಕೇವಲ ₹14 ಶೇರು. ಈಗ ಆ ಶೇರಿನ ಮೊತ್ತ ₹228 ಆಗಿದೆ. ಹಾಗೆ ಇಂಡಿಯನ್ ರೈಲ್ವೆ ಫೈನಾನ್ಸ್ ಕಾರ್ಪ್ IRFC ಏನಿದೆ, ಇದು 2021ರಲ್ಲಿ ಕೇವಲ ₹24 ಶೇರು ಮೊತ್ತವನ್ನು ಹೊಂದಿತ್ತು. IRFC ಶೇರಿನ ಮೊತ್ತ ₹167 ಆಗಿದೆ. ಮಿತ್ರರೇ, ನಾನು ಯಾಕೆ ಈ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ ಅಂತಂದರೆ, ರಾಹುಲ್ ಗಾಂಧಿ ಹೇಳಿದ್ರಲ್ಲ, ಭಾರತದ ಷೇರು ಮಾರುಕಟ್ಟೆಯಲ್ಲಿ ಬಹಳ ರಿಸ್ಕ್ ಇದೆ, ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬೇಡಿ ಅಂತ. ಈ ರಾಹುಲ್ ಗಾಂಧಿ ನಮ್ಮ ದೇಶದ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ದೇಶದಲ್ಲಿ ದೊಡ್ಡ ಹೂಡಿಕೆದಾರರ ಸಂಖ್ಯೆ ಕಡಿಮೆ, ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಹೂಡಿಕೆ ಮಾಡುವಂಥದ್ದು. ಒಂದು 10 ಲಕ್ಷ FD ಮಾಡಬೇಕಪ್ಪ, FD ಮಾಡಿದ್ರೆ 6% ರಿಟರ್ನ್ ಬರುತ್ತೆ, 7% ಬಡ್ಡಿ ಸಿಗುತ್ತೆ. ಇದು ಬೇಡ, ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ, ಒಂದು 15% ಸಿಗ್ಬೋದು, 20% ಸಿಗ್ಬಹುದು ಅಂತ ನಿರೀಕ್ಷೆ ಮಾಡ್ತಾ ಇರ್ತಾರೆ. 10-20 ಲಕ್ಷ ಹೂಡಿಕೆ ಮಾಡುವಂಥವರ ಸಂಖ್ಯೆ ಜಾಸ್ತಿ, ಅಥವಾ 2-3 ಲಕ್ಷ ಹೂಡಿಕೆ ಮಾಡುವಂಥವರ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ. ಇವರೆಲ್ಲರಿಗೂ ಕೂಡ 1-2 ಲಕ್ಷವೂ ಕೂಡ ತೀರಾ ಇಂಪಾರ್ಟೆಂಟ್ ಆಗಿರುತ್ತೆ. ಇವರಿಗೆ ರಾಹುಲ್ ಗಾಂಧಿ ಹೀಗೆ ಹೇಳಿದಾಗ ಏನನ್ಸುತ್ತೆ? ಅಯ್ಯೋ, ನಮ್ಮ ದೇಶದ ವಿಪಕ್ಷ ನಾಯಕರೇ ಹೀಗೆ ಹೇಳ್ತಾ ಇದ್ದಾರೆ, ಶೇರ್ ಮಾರ್ಕೆಟ್ ಏನೋ ಆಗ್ಬಿಡಬಹುದು, ಅದೇನೋ ಹಿಂಡನ್ಬರ್ಗ್ ವರದಿ ಬಂದಿದೆಯಂತಲ್ಲ, ನಮ್ಮ ಸೆಬಿನೇ ಅದರಲ್ಲಿ ಇನ್ವಾಲ್ವ್ ಆಗಿದೆಯಂತಲ್ಲ, ಯಾವಾಗ ಬೇಕಾದರೂ ಮುಳುಗಿ ಹೋಗಬಹುದು, ಇದೆಲ್ಲದಕ್ಕಿಂತ FD ಮಾಡಿಟ್ರೆ ಸೇಫು ಅಂತ ಅವ್ರು FD ಮಾಡೋದಕ್ಕೆ ಮುಂದಾಗ್ತಾರೆ. ಲಾಸ್ ಆಗೋದು ಯಾರಿಗೆ? ನಮ್ಮ ಜನರಿಗೆ. ಇದಕ್ಕೆ ಬದಲಾಗಿ ಏನಾಗುತ್ತೆ? ವಿದೇಶದ ಯಾರೋ ಬರ್ತಾರೆ, ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾರೆ, ವಿದೇಶಿ ಹೂಡಿಕೆ ಜಾಸ್ತಿ ಆಗ್ತಾ ಇದೆ, ಅವ್ರು ಲಾಭ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಷೇರು ಮಾರುಕಟ್ಟೆಯಲ್ಲಿ. ಗಮನಿಸಿ ಮಿತ್ರರೇ, ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರ್ದು ಅಂತ.
ನರೇಂದ್ರ ಮೋದಿ ಅವರು ಷೇರು ಮಾರುಕಟ್ಟೆಯನ್ನು ಮುಳುಗಿಸ್ಬಿಟ್ರು, ಆ ಕಂಪನಿಯನ್ನು ಮುಳುಗಿಸಿದ್ರು, ಈ ಕಂಪನಿಯನ್ನು ಮುಳುಗಿಸಿದ್ರು ಅಂತ ಪ್ರತಿನಿತ್ಯ ಅಪಪ್ರಚಾರ ಮಾಡ್ತಾರಲ್ಲ, ಇವರೆಲ್ಲರ ಬಂಡವಾಳ ಇಷ್ಟೇ. ನೀವು ಕೂಡ ಷೇರು ಮಾರುಕಟ್ಟೆ ಇರ್ಬೋದು, ಮ್ಯೂಚುವಲ್ ಫಂಡ್ ಇರಬಹುದು, ಇದರ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋದಕ್ಕೆ ಶುರು ಮಾಡಿ. ಯಾರ ಮಾತನ್ನು ಕೂಡ ಕೇಳಬೇಡಿ. ಇವತ್ತು ನಿಮಗೇನು ಗೂಗಲ್ ಇದೆ, ಯೂಟ್ಯೂಬ್ ಇದೆ, 10 ವೀಡಿಯೋಗಳು ಸಿಗುತ್ತೆ. ಸ್ಟಾಕ್ ಮಾರ್ಕೆಟ್ನ ತಜ್ಞರು ಪ್ರತಿನಿತ್ಯ ವೀಡಿಯೋಗಳನ್ನು ಮಾಡ್ತಾರೆ. ಅದ್ರ ಬಗ್ಗೆಯೂ ಸ್ವಲ್ಪ ಗಮನ ಕೊಡಿ. ನೀವು ನೋಡೋದಕ್ಕೆ ಶುರು ಮಾಡಿ. ಎಲ್ಲೋ 10-20 ಸಾವಿರ ಹೂಡಿಕೆ ಶುರು ಮಾಡಿ, ನಿಮಗೂ ಕೂಡ ಹಣ ಸಿಗುತ್ತೆ. ಭಾರತದ ಸ್ಟಾಕ್ ಮಾರ್ಕೆಟ್ ಇವತ್ತು ರಾಕೆಟ್ ವೇಗದಲ್ಲಿ ಮುನ್ನುಗ್ತಾ ಇದೆ. ಗಂಟೆಗೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ನೀವು ಇದರಿಂದ ವಂಚಿತರಾಗಬೇಡಿ ಅನ್ನುವಂಥ ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದೀನಿ. ಮಿತ್ರರೇ, ಓವರಾಲ್ ಆಗಿ ನಿಮಗೇನು ಅನಿಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.